ಇವತ್ತಿಂದು ಸಾಯಂಕಾಲ ಒಂದು ಕೊಲೆ ಪ್ರಕರಣ ಅಂಥೇಳಿ ಸೋಷಿಯಲ್ ಮೀಡಿಯಲ್ಲಿ ಬಂತು. ಅದ ನಂತರ ಅದು ಕೂಡ ಆಕಾಶ ಶೇಖರಯ್ಯ ಮಠಪತಿ ಅಂಥೇಳಿ ಆಟೋ ಚಾಲಕರ ಸಂಘದ ಮಗ. ಅವರು ನಮಗೆ ಭಾಳ ಬೇಕಾದವರು ಮತ್ತು ನಮ್ಮ ಸಮಾಜದವ್ರು ಕೂಡ, ಮತ್ತು ಅನೇಕ ಹೋರಾಟಗಾರರು, ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕೂಡ. ಸಾಯಂಕಾಲ ಅವ್ರಿಗೂ ಕೂಡ ಅನಾಮಯವಾಗಿ ಒಂದು ಫೋನ್ ಬಂತು, ಈ ರೀತಿ ನಿಮ್ಮ ಮಗ ಬಿದ್ದಿದ್ದಾನೆ ಮತ್ತು ಅವನು ಹೇಳ್ತಾ ಇಲ್ಲ ಅನ್ನೋ ಮಾತು ಕೂಡ ಅವ್ರ ತಂದೆಯವರಿಗೆ ತಿಳಿಸಿದ್ದಾರೆ. ಅವ್ರ ತಂದೆಯವರೇ ಸ್ವತಃ ಹೋಗಿ ಅವ್ರಿಗೆ ಏನೋ ಎಲ್ಲೇ ಬಿದ್ದಿದ್ನು, ಎಲ್ಲೇ ಬಾಡಿ ಇತ್ತು ಅಲ್ಲಿ ಹೋಗಿ ಪಿಕಪ್ ಮಾಡಿ KMCಗೆ ತೊಗೊಂಡು ಬಂದಿದ್ದಾರೆ. ಮತ್ತು ಅವ್ರಿಗೆ ಫ್ರೆಂಡ್ ಸರ್ಕಲ್ಲು ಕೂಡ ಇಬ್ಬರು ಮಂದಿ ಬಂದು ಅವರೇ ಫೋನ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ತಂದೆಯವರಿಗೆ. ಅದರಿಂದ ಈಗ ಪೊಲೀಸ್ ಇಲಾಖೆ ಅದನ್ನೆಲ್ಲ ತನಿಖೆ ಹಂತದಲ್ಲಿ ಮಾಡ್ತಾಯಿದ್ದಾರೆ, ತನಿಖೆ ಹಂತದಲ್ಲಿದೆ. ಮತ್ತು ಕಂಪ್ಲೇಂಟ್ ಕೂಡ ಈಗ ಅವ್ರ ತಂದೆಯವ್ರು ಕೊಡ್ತಾಯಿದ್ದಾರೆ. ಇದರಿಂದ ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಅದರ ಸ್ಪಷ್ಟತೆ ಅನ್ನೋ ಕಾಣ್ತೈತಿ. ಯಾಕಂದ್ರೆ ನಾನು ಕೂಡ ಬಾಡಿ ನೋಡಿದೆ, ಯಾವುದೋ ಇಂಜರಿ ಕಾಣ್ತಾ, ಒಂದು ಸ್ವಲ್ಪ ಸಣ್ಣದ ಎಣ್ಣೆ ಮೇಲೆ ಗಾಯ ಇದೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಅದರಿಂದ ಈ ಕೊಲೆ ಅನ್ನೋದು ಅಥವಾ ಇನ್ನಿತರ ಬೇರೆ ಅನ್ನೋದು ಕೂಡ ನಾವು ಕೂಡ PM ರಿಪೋರ್ಟ್ ಬಂದ ನಂತರ ಮತ್ತು ಪೊಲೀಸ್ ಇನ್ವೆಸ್ಟಿಗೇಷನ್ ನಂತರನೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಮತ್ತು ಈ ರೀತಿ ಘಟನೆ ನಿನ್ನೆ ತಾನೇ ಒಂದು ಕೊಲೆ ಪ್ರಕರಣ ಕೂಡ ಪೊಲೀಸರು ತಪ್ಪಿಸಿದ್ರು ಅನ್ನೋ ಕೂಡ ಒಳ್ಳೆಯ ಹೆಸರು ತಂದಿತ್ತು. ಆದರೆ ಇವತ್ತು ಅದೇ 24 ಗಂಟೆಯಲ್ಲಿ ಮತ್ತೆ ಒಂದು ಕೊಲೆ ಆಗಿದೆ ಅಂಥೇಳಿ ಮಾಧ್ಯಮದಲ್ಲಿ ಬರ್ತಾಯಿದೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೂಡ ಭಾಳ ಚರ್ಚೆ ಆಗಿದೆ. ಇದರಿಂದ ಎಲ್ಲರೂ ಆತಂಕವಾಗಿದ್ದಾರೆ. ಅದಕ್ಕೆ ಈಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಮತ್ತು ಅದು ಯಾವ ರೀತಿ ಅದು PM ರಿಪೋರ್ಟ್ ಬಂದ ನಂತರನೇ ಅದರದ್ದು ಕೂಲಂಕುಷವಾಗಿ ಅದು ಏನು ಎಂತ ಅಂಥೇಳಿ ಗೊತ್ತಾಗೋಂಗೆ ಕಾಣ್ತಾಯಿದೆ. ಹುಬ್ಬಳ್ಳಿಯಲ್ಲಿ ಪದೇ ಪದೇ ಮರ್ಡರ್ಗಳು ಆಗಂತು ಇವಾಗ ಇದು ಫಸ್ಟ್ ಮಿಯಾ ಕೇಸ್ ಆಗಿರ್ಬೋದು ರೀ, ಅಂಜಲಿ ಕೇಸ್ ಆಗಿರ್ಬೋದು, ಆಮೇಲೆ ಇದೊಂದು ಕೇಸು ಏನು ಲ್ಯಾಂಡ್ ಆರ್ಡರ್ ಏನಾದರೂ ಇದಾಗಿ ನಾನು ಪ್ರಪ್ರಥಮೆ ನನ್ನ ಮಗಳ ಹತ್ಯೆ ಆದ ಕೂಡ ಹೇಳಿದ್ದೇನೆ. ಇದು ಕೆಲವೊಂದು ನಿರ್ಲಕ್ಷ್ಯದಿಂದ ಕಾರಣ. ಏಕೆಂದರೆ ಹುಬ್ಬಳ್ಳಿಯಲ್ಲಿ ಈ ಅಕ್ರಮವಾಗಿ ಸರಾಯಿ ಮಾರಾಟ ಮತ್ತು ಗಾಂಜಾ ಮಾರಾಟ ಮತ್ತು ಈ ರೀತಿ ಏನು ಔಟ್ಸ್ಕರ್ಟ್ನಲ್ಲಿ ಏನು ಇರ್ತಾರೆ, ಈ ಗಾಂಜಾ ಸೇದೋರು, ಸೆರೆ ಕೊಡೋರು, ಅವರಿಂದ ಏನಾಗ್ತೈತಿ ಸಮಾಜಕ್ಕೆ ಒಳ್ಳೆಯವರು ಬದುಕೋದೇ ಕಷ್ಟ ಆಗ್ತದೆ. ಅದೊಂದು ಸರ್ಕಲ್ ಆಗಿಬಿಟ್ಟಿದೆ. ಅವ್ರ ನಿಷೇಧದಲ್ಲಿ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದರಿಂದ ಪ್ರಪ್ರಥಮವಾಗಿ ನನ್ನ ಮಗಳ ಹತ್ಯೆ ಆದ ಕೂಡಲೇ ಅವಾಗಿಂದ ಹೇಳ್ತಾ ಇದ್ದೀನಿ, ಲಾ ಆ್ಯಂಡ್ ಆರ್ಡರ್ ಭಾಳ ಸ್ಟ್ರಿಕ್ ಆಗಬೇಕು ಅಂತ. ಮತ್ತು ಆದರೂ ಕೂಡ ಇನ್ನೂ ಎಚ್ಚೆತ್ತಾಗಿಲ್ಲ. ಅದರಿಂದ ಭಾಳಷ್ಟು ಈ ರೀತಿ ಕೃತ್ಯ ಆಗ್ತದೆ. ಅಂಜಲಿ ಆಯಿತು, ನ್ಯಾಯರಿಮಠ ಆಯಿತು, ಅಂಜಲಿ ಆಯಿತು, ಈಗ ಆಕಾಶ. ಆಕಾಶದಿಂದ ಇನ್ನೂ ಸ್ವಲ್ಪ ಕ್ಲಿಯರೆನ್ಸ್ ಬರಬೇಕು, ಬಟ್ ಅದನ್ನು ಕೂಡ ನಾವು ನೋಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಾನು ಯಾವ ರೀತಿ ದರ್ಶನನ ಕೇಸ್ನಾಗ ಏನು ರೇಣುಕಸ್ವಾಮಿ ಹತ್ಯೆ ಆಯಿತು, ಅವರು ಸುಮಾರು ಒಂದು 20-22 ಜನರನ್ನ ಅರೆಸ್ಟ್ ಮಾಡ್ತಾರೆ. ವಿದಿನ್ 24 ಅವರ್ಸ್ನಾಗ ಅವರೆಲ್ಲ ಮಾಹಿತಿಯನ್ನು ತೊಗೋತಾರೆ. 139 ಸಾಕ್ಷಿಗಳನ್ನು ಕೊಡಿಸ್ತಾರೆ. ಅಲ್ಲಿ ಇದ್ದಂಥ ಕಮಿಷ್ನರು ಮತ್ತು DCP ಮತ್ತು ACP ಅಲ್ಲಿದ್ದಂಥ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾಕೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಅಂಥ ಕಮಿಷ್ನರ್ ಇಲ್ಲ? ದಯಾನಂದ ಅಂಥವ್ರು ಬೇಕಲ್ಲ. ನಮ್ಮ ಹುಬ್ಳಿ ಧಾರವಾಡ ಭಾಳ ಇಂಪಾರ್ಟೆಂಟ್ ಸಿಟಿ ಇದು, 2ನೇ ರಾಜಧಾನಿ ಅಂತಾರೆ. ಇಲ್ಲೊಬ್ಬರು ಒಳ್ಳೆಯ ದಕ್ಷ ಆಫೀಸರ್ ಬೇಕಾ? DG ಲೆವೆಲ್ ಇದ್ದವ್ರು ಬೇಕಲ್ಲ. ಅಂದರೆ ಇಲ್ಲಿ ಇದು ಕಮಿಷನರ್ ಈಗ ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ಲಾ ಆ್ಯಂಡ್ ಆರ್ಡರ್ ಪೂರಾ ಫೇಲ್ಯೂರ್ ಆಗಿದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಯಾವುದೂ ಕೂಡ ಇದರ ಕೂಲಂಕುಷವಾಗಿ ನೀವು ಯಾರೂ ಗಮನ ಹರಿಸ್ತಾ ಇಲ್ಲ. ಹೋಮ್ ಮಿನಿಸ್ಟ್ರ್ ಬಂದು ಹೋದರು, CM ಬಂದು ಹೋದರು, DCM ಬಂದು ಹೋದರು, ಎಲ್ಲರ ಗಮನಕ್ಕೂ ತಂದ್ವಿ. ಲಾಸ್ಟಿಗೆ ನಾನು ಅದು ಕೂಡ ಹಳೇನೆ ಗೃಹ ಸಚಿವರು ರಾಜೀನಾಮೆ ಕೊಟ್ಬಿಡಲಿ ಅಂತೇಳಿ. ಅವರು ಇಂಥ ಪ್ರಕರಣಕ್ಕೆ ಅಟೆಂಡ್ ಆಗಂಗಿಲ್ಲ. ಕೆಲವೊಂದು ಅವರು ಕೂಡ ನಿರ್ಲಕ್ಷ್ಯ ಮಾಡ್ತಾರೆ. ನಿರ್ಲಕ್ಷ್ಯ ವಹಿಸಬಾರ್ದು ಇದ್ರಾಗೆ. ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಆಕಾಶನ ಕೇಸ್ ಏನಂತ ಈಗ ಮೇಲ್ನೋಟಕ್ಕೆ ಪೊಲೀಸ್ ಅಧಿಕಾರಿಗಳು ಅಟೆಂಡ್ ಆಗ್ತಾಯಿದ್ದಾರೆ ಮತ್ತು ಅವ್ರ ತಂದೆಯವ್ರ ಕಡೆಯಿಂದ ಎಲ್ಲ ಹೇಳಿಕೆಯನ್ನು ತೊಗೋತಾ ಇದ್ದಾರೆ. ಮತ್ತು ಅದನ್ನು ಕಂಪ್ಲೇಂಟ್ ಆಲ್ರೆಡಿ ಪ್ರೊಸೆಸಿಂಗ್ ಇದೆ. ಈಗ ಅದನ್ನು ಕೂಲಂಕುಷವಾಗಿ ನಾನು ಹೇಳ್ಬೇಕಂದ್ರೆ ಅದು ಕೂಡ ನಾಳೆ ಏನು PM ರಿಪೋರ್ಟ್ ಬರ್ತೈತಿ ಅದ ನಂತರನೇ ಅದರ ರೂಪುರೇಷೆ ಆಗ್ತೈತಿ. ಅದು ನಾಳೆ ಸಾರ್ವಜನಿಕ ವಲಯದಲ್ಲಿ ಮತ್ತು ಕೊಲೆ ಅಂತ ಬಂದರೆ ಅದಕ್ಕೆ ಹೋರಾಟ ಏನೋ, ಅದು ಹುಬ್ಬಳ್ಳಿ ಬಂದ್ ಆಕ್ಕೈತೋ ಏನೋ ಅಂಥ ಪರಿಸ್ಥಿತಿನೂ ಕಾಣ್ತಾ ಇದೆ. ಯಾಕಂದ್ರೆ ಅವರು ಒಬ್ಬರ ಹೋರಾಟಗಾರ, ಭಾಳ ವರ್ಷದಿಂದ ಸಮಾಜ ಸೇವೆಯಲ್ಲಿ ಇದ್ದವರು. ಶೇಖರಯ್ಯ ಮಠಪತಿ ಅಂದರೆ ಉತ್ತರ ಕರ್ನಾಟಕಕ್ಕೆ ಆಟೋ ಚಾಲಕರಿಗೆ ದೇವ್ರವ್ರು. ಎಲ್ಲ ಹೋರಾಟ ಮಾಡಿ ಇನ್ಶೂರೆನ್ಸ್ ಕೊಡಿಸೋದಾಗಲಿ, ಯಾರ ಮರಣ ಹೊಂದಿದ್ರಾಗಲಿ ನ್ಯಾಯ ಕೊಡಿಸೋದಾಗಲಿ ಎಲ್ಲ ರೀತಿಯಿಂದ ಸಹಾಯ ಮಾಡಿದಂಥ ವ್ಯಕ್ತಿ. ಮತ್ತು ಅಂಥವ್ರ ಮಗನ ಬರಬಲವಾಗಿ ಅಕಸ್ಮಾತ್ತಾಗಿ ನನಗೆ ಇನ್ನೂ ಆಗಿಲ್ಲ, ಬಟ್ ಆದರೆ
ಅಕಸ್ಮಾತ್ ಅದು ರಿಪೋರ್ಟ್ ಬಂದರೆ ಪಾಸಿಟಿವ್ ಆಗಿ ಅವಾಗ ಅದು ರೂಪುರೋಷನ ಹುಬ್ಬಳ್ಳಿ ನಕ್ಷನೇ ಬದಲಾಕೈತಿ. ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಯಾಕಂದ್ರೆ ನಮ್ಮ ಸಮಾಜದವ್ರು ನಾವು ಬೇಡ ಜಂಗಮನೆ, ಅವರು ಬೇಡ ಜಂಗಮನವರೇ, ಮತ್ತು ನಮಗೆ ಹತ್ತಿದವರು ನಮ್ಮ ಭಾಳ ಹೋರಾಟದಾಗ ಅವರು ಸಹಕಾರ ಮಾಡಿದವ್ರೆ. ಎಚ್ಚರಿಕೆ ಕೊಡಂತೀರಿ ಪೊಲೀಸ್? ಎಚ್ಚರಿಕೆ ಅಲ್ಲ, ಇವು ಪೊಲೀಸರಿಗೆ ಎಚ್ಚರಿಕೆ ಏನು, ಸಾರ್ವಜನಿಕರೇ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಲ್ ಬರ್ತಾ ಇದೆ, ನಾಳಿದ್ದು ಏನು ಪೊಸಿಷನ್ ಅಂತ. ಈ ಆಟೋ ಚಾಲಕರು ಎಲ್ಲರೂ ನಿಂತಾರೆ. ಈಗ ಎಲ್ಲರೂ ಕೂಡ ಸಾಕಷ್ಟು ಜನ ಕುತೂಹಲದಾಗ ಕಾಯ್ತಾ ಇದ್ದಾರೆ ಈಗ ರಿಪೋರ್ಟ್ ಏನು ಬರ್ತೈತೆ ಅಂತೇಳಿ. ಈ ಜರ್ಕತ್ತ ಕೊಲೆ ಅಂತ ಬಂದರೆ ಸಾರ್ವಜನಿಕನಲ್ಲಿ ಆತಂಕ ಆಗಿದೆ. ಈಗ ಕ್ಲಿಯರ್ ಆಗಲೇಬೇಕು, ಆಗ್ತಾ ಇದೆ. ಪೊಲೀಸರು ತಮ್ಮದು ಕೆಲಸ ಮಾಡ್ತಾಯಿದ್ದಾರೆ, ತನಿಖೆ ಹಂತದಲ್ಲಿದೆ. ಹಂಗೇನಾರ ಅದು ಏನು ಮಾಹಿತಿ ಬರ್ತೈತೆ ಅದ್ರ ನಂತರನೇ ಎಲ್ಲ ಹೋರಾಟಗಾರರು ಕೈ ಹಾಕ್ಕೊತಾರೆ. ಅದಕ್ಕೆ ದಯಮಾಡಿ ಪೊಲೀಸರು ತಮ್ಮ ಬಂದೋಬಸ್ತಿ ಮಾಡ್ಕೊಳ್ಳೋಕೆ ಅಡ್ಡಿಲ್ಲ. ಯಾಕಂದ್ರೆ ನಾವು ಯಾವುದೇ ರೀತಿ ಅಹಿತಕರ ಘಟನೆಗೆ ನಾವು ಜವಾಬ್ದಾರಿ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.